ಹತ್ರ ಯಾವ ವೆರೈಟಿ ಅದಾವ ಸರ್ ಇಲ್ಲಿ ಎಲ್ಲ ಗಿಡ ನರ್ಸರಿದಲ್ಲಿ? ನಮ್ಮಲ್ಲಿ ಟೊಮಾಟೊ ಸಿಗ್ತೈತ್ರಿ, ಬದನೆ ಸಿಗ್ತೈತಿ, ಮೆಣಸು, ಕ್ಯಾಪ್ಸಿಕಮ್, ಹಾ ಕ್ಯಾಲಿಫ್ಲವರ್ ಮತ್ತೆ ಹೂವಿನ ಸಸಿಗಳು ಹೂವಿನ ಸಿಗ್ತಾವೆ. ಸಸಿಗಳು ಎಲ್ಲ ಮಾಡಿ ಮೆಣಸಿನಕಾಯಿ ಗಿಡ ಅದಾವ ಸರ್. ಇದ್ರಾಗ ಯಾವ ವೆರೈಟಿ ಅದಾವ ಸರ್? ಇದರಲ್ಲಿ ಡೆಕ್ಕನ್ ಅಂತ ಒಂದ್ ಬರ್ತೈತ್ರಿ, ರವಿ ಸೀಡ್ಸ್ ಹಾ ವೇದ ಅಂತ ಒಂದ್ ಬರ್ತೈತಿ. ಹಾ ಸರ್. ಆಮೇಲೆ ಸೋನಲ್ ಅಂತ ಒಂದ್ ಬರ್ತೈತಿ. ಹಾ ಸರ್. ಆಮೇಲೆ ಕಳಶ ಕಂಪ್ನಿದು ವೇದ ಅಂತ ಒಂದ್ ಬರ್ತೈತಿ. ಹಾ ಮತ್ತೆ ಒಂದು 7-8 ಕಂಪ್ನಿ ಅದಾವ್ರಿ ಇದ್ರಲ್ಲಿ. 7-8 ಕಂಪ್ನಿ. ಓಕೆ, ಇದು ನರ್ಸರಿಗೆ ನೀವು ಮಾಡಿರೋ ಸರ್. ಇದು ಎಷ್ಟು ದಿವಸದಿಂದ ಅದಾವ ಸರ್ ಎಲ್ಲ ನಿಮ್ಮ ಹತ್ರ ಈಗ? ಈಗ ನಾವು 15 ವರ್ಷ ಸರ್ ಇಲ್ಲಿ ಮಾಡಿ. ಹಾ 15 ವರ್ಷದಿಂದ ನಾವು ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ ಮೊದಲು. ಹಾ ಈಗ ಸರಾಸರಿ ನಾವು ಒಂದು ತಿಂಗಳಿಗೆ ಒಂದು 50 ಲಕ್ಷದ ಸಸಿವರೆಗೂ ನಾವು ಪ್ರೊಡಕ್ಷನ್ ಮಾಡ್ತೀರಾ? ಯಾಕಂದ್ರೆ ಇದಕ್ಕೆ ನಾವು ಬೀಜ ತಗೊಂಡ್ ಹಾಕ್ತೇವಲ್ಲ, ಅದು ಜಾಸ್ತಿ ಬೆನಿಫಿಟ್ ಕೊಡುತ್ತೆ ಏನಿದು ಸಸಿ ನರ್ಸರಿ ಒಳಗೆ ಸಸಿ ತಗೊಂಡೋದೇ ಬೆನಿಫಿಟ್ ಜಾಸ್ತಿ ಕೊಡುತ್ತೆ. ಈಗ 2 ಎಕರೆ ರೈತರು ಹಚ್ಚಿದ ಬೀಜನ 2 ಎಕರೆ ಮಾಡೋದು ಒಂದೇ, ನಮ್ಮ ನರ್ಸರಿ ಒಳಗೆ 1 ಎಕರೆ ಹಚ್ಚೋದು ಒಂದೇ. ಯಾಕಂದ್ರೆ ಟೋಟಲ್ ಎಷ್ಟು ಎಕರೆದಲ್ಲಿ ನೀವು ಮಾಡಿರ ಸರ್ ಇದು? ನಾವು ಟೋಟಲ್ ಇಲ್ಲಿ ಒಂದು 6 ಎಕರೆದಲ್ಲಿ ಮಾಡಿದ್ವಿ. 6 ಎಕರೆದಲ್ಲಿ ಟೋಟಲ್. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಇಕ್ಸ್ಪೋಸ್ ಸ್ಮಾರ್ಟ್ ಕಿಸನ್. ಆಧುನಿಕ ಕೃಷಿ, ಉತ್ತಮ ಲಾಭ. ಇವತ್ತು ನಾವು ನರ್ಸರಿಗೆ ಬಂದೀವಿ. ಈ ನರ್ಸರಿದು ನಿಮಗೆ ಇಲ್ಲಿ ಬೋರ್ಡ್ ಕಾಣ್ತಾ ಇದೆ, ನೋಡ್ಕೋಬೋದು. ಇವ್ರ ಹತ್ರ ನಿಮಗೆ ಎಲ್ಲ ಥರದ್ದು ಈಗ ಚಿಲ್ಲಿ ಪ್ಲ್ಯಾಂಟ್ ಅದಾವೆ. ಅದು ಯಾವ ವೆರೈಟಿ ಅದಾವೆ, ಏನೇನು ಅದಾವೆ ಅಷ್ಟಲ್ಲ, ಹೂವಿನ ಪ್ಲ್ಯಾಂಟು ಅದಾವೆ. ಇಲ್ಲೇ ನೋಡ್ಕೋಬೋದು, ಚೆಂಡು ಹೂವು ಅದರ ಪ್ಲ್ಯಾಂಟು ಅದಾವೆ, ಎಲ್ಲ ಸಸಿ ಅದಾವೆ. ಈ ಸಸಿ ಯಾವ ವೆರೈಟಿ ಅದಾವೆ, ಏನೇನು ಅದಾವೆ, ಇವ್ರ ಹತ್ರ ಯಾವ ವೆರೈಟಿ ಮತ್ತೆ ಸಿಗುತ್ತೆ ನಿಮಗೆ, ಅದರ ಬಗ್ಗೆ ಟೋಟಲಾಗಿ ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಸರ್ ಅದಾರ, ಸರ್ಗೆ ಭೇಟಿಯಾಗಿ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸ್ವಲ್ಪ ನಮ್ಮ ಇವತ್ತಿಗೆ ಫಸ್ಟ್ ನಿಮ್ಮ ಹೆಸರು ಮತ್ತು ನಿಮ್ಮ ನರ್ಸರಿ ಹೆಸರನ್ನ ತಿಳಿಸ್ಕೊಡಿ ಸರ್. ನನ್ನ ಹೆಸರು ವೆಂಕಟೇಶ್, BK ವೆಂಕಟೇಶ್ ಅಂತ. ಹಾಂ ಸರ್. ರೇಣುಕಾ ವೆಜಿಟೇಬಲ್ ಆಗ್ರೋ ನರ್ಸರಿ ಅಂತಂದು ನಮ್ದು ಬಾನಗಿತ್ತಿ ಗುಡಿಯಾಳದಲ್ಲಿದೆ. ಹಾಂ ಸರ್. 4 ನರ್ಸರಿ ಅದಾವ್ರಿ ನಮ್ಮ ಟೋಟಲ್. ಇದು ಯಾವ ರೋಡ್ ಬರುತ್ತೆ ಸರ್? ಇದು ಹುಲ್ಕೊಪ್ಪ ರೋಡ್ ಬರ್ತದೆ. ಹುಲ್ಕೊಪ್ಪ. ಓಕೆ, ಅಂದ್ರೆ ನೀರು ಸಾಗರ್ಲಿಂದ ದುಮ್ಮಾರ್ಲಿಂದ ಸ್ವಲ್ಪ ಮುಂದ್ಗಡೆ ಬರ್ಬೇಕು. ಹೌದು ಸರ್, ಹೌದು. ಓಕೆ, ಇಲ್ಲಿ ನಿಮ್ಮ ಹತ್ರ ಯಾವ ವೆರೈಟಿ ಅದಾವೆ ಸರ್ ಇಲ್ಲಿ ಎಲ್ಲ ಗಿಡ ನರ್ಸರಿದಲ್ಲಿ? ನಮ್ಮಲ್ಲಿ ಟೊಮಾಟೊ ಸಿಗ್ತೈತ್ರಿ, ಬದನೆ ಸಿಗ್ತೈತಿ, ಮೆಣಸು, ಕ್ಯಾಪ್ಸಿಕಮ್, ಕ್ಯಾಲಿಫ್ಲವರ್ ಮತ್ತೆ ಹೂವಿನ ಸಸಿಗಳು ಎಲ್ಲ ಸಿಗ್ತಾವೆ. ಎಲ್ಲ ಮಾಡ್ತೀರಾ? ಈಗ ಸಿಗೋದಿಲ್ಲ, ಈಗ ಮೆಡಿಸಿನ್ ಸೀಸನ್. ಓಕೆ, ಈಗ ಯಾಕಂದ್ರೆ ಸೀಸನ್ ಇದರದ್ದು ಮೆಣಸಿನಕಾಯಿ ಇದೆ. ಓಕೆ, ಇದ್ರಾಗ ನರ್ಸರಿ ಒಳಗೆ ಯಾವ ಮೆಣಸಿನಕಾಯಿ ಗಿಡ ಅದಾವ ಸರ್? ಇದ್ರಾಗ ಯಾವ ವೆರೈಟಿ ಅದಾವ ಸರ್? ಇದರಲ್ಲಿ ಡೆಕ್ಕನ್ ಅಂತ ಒಂದ್ ಬರ್ತೈತ್ರಿ, ರವಿ ಸೀಡ್ಸ್ ವೇದ ಅಂತ ಒಂದ್ ಬರ್ತೈತಿ. ಹಾ ಸರ್. ಆಮೇಲೆ ಸೋನಲ್ ಅಂತ ಒಂದ್ ಬರ್ತೈತಿ. ಹಾ ಸರ್. ಆಮೇಲೆ ಕಳಶ ಕಂಪ್ನಿದು ವೇದ ಅಂತ ಒಂದ್ ಬರ್ತೈತಿ. ಮತ್ತೆ ಒಂದು 7-8 ಕಂಪ್ನಿ ಅದಾವ್ರಿ ಇದ್ರಲ್ಲಿ. 7-8 ಕಂಪ್ನಿ. ಓಕೆ, ಇದು ನರ್ಸರಿಗೆ ನೀವು ಮಾಡಿರೋ ಸರ್. ಇದು ಎಷ್ಟು ದಿವಸದಿಂದ ಅದಾವ ಸರ್ ಎಲ್ಲ ನಿಮ್ಮ ಹತ್ರ ಈಗ? ಈಗ ನಾವು 15 ವರ್ಷ ಸರ್ ಇಲ್ಲಿ ಮಾಡಿ. 15 ವರ್ಷದಿಂದ ನಾವು ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ ಮೊದಲು. ಈಗ ಸರಾಸರಿ ನಾವು ಒಂದು ತಿಂಗಳಿಗೆ ಒಂದು 50 ಲಕ್ಷದ ಸಸಿವರೆಗೂ ನಾವು ಪ್ರೊಡಕ್ಷನ್ ಮಾಡ್ತೀರಾ? ಓಕೆ, ಅಂದ್ರೆ ಈಗ ಎಷ್ಟು ತಿಂಗಳದ ಅದಾವ ಸರ್ ಇದೆಲ್ಲ ಸಸಿ? ಈಗ ತಿಂಗಳದಿದೆ, ಒಂದು 35 ದಿವಸ ಸಸಿ ಐತ್ರಿ. ಇದು 35 ದಿವಸ ಸಸಿ ಇದೆ ಸರ್. ಇದು ಎಲ್ಲ ಮೆಣಸಿನಕಾಯಿ ಅದಾವ ಸರ್? ಪೂರ ಎಲ್ಲ ಮೆಣಸಿಂದ. ಈಗ ಇನ್ನು 1 ತಿಂಗಳವರೆಗೂ ಪೂರ ಚಿಲ್ಲಿದೆ. ಈಗ ಅದಾದ ನಂತರ ಮತ್ತೆ ಆಲ್ ವೆರೈಟೀಸ್ ಮಾಡ್ತೀರಾ? ಓಕೆ, ಮತ್ತೆ ಇದರಲ್ಲಿ ಸಸಿ ಒಳಗೆ ಯಾಕಂದ್ರೆ ಈಗ ಬೇರೆ ಬೇರೆ ದಿವಸದಿರತ್ತೆ, ನೀವು ಎಷ್ಟು ದಿವಸ ಆದ್ಮೇಲೆ ಕೊಡ್ತೀರಾ? ನಾವು 35 ದಿವಸದ ನಂತರನೇ ಕೊಡ್ತೀವಿ. 35 ದಿವಸ ಆಗಿದ್ಮೇಲೆ ಕೊಡ್ತೀರಾ? ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ 35 ದಿವಸದ ಮೇಲೆ ಕೊಡೋದು. ಇದರಿಂದ ಯಾಕಂದ್ರೆ ಈಗ ನಾವು ಬೀಜ ತಗೊಂಡ್ ಹಾಕ್ತೇವಲ್ಲ, ಅದರ ಮತ್ತೆ ಇದು ತಗೊಳ್ಳೋದು ಏನ್ ವ್ಯತ್ಯಾಸ ಇದೆ ಸರ್? ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಅಂದ್ರೆ ಏನಾಗ್ತೈತಿ, ಭೂಮಿ ಒಳಗೆ ಬೀಜ ಒಗದಿರ್ತಾರೆ ರೈತರು. ಅವು 2-2 ತಿಂಗಳಾದ್ರೂ ಅವರಿಗೆ ಗುರ್ತಿರೋದಿಲ್ಲ, ಡೇಟ್ ಗುರ್ತಿರೋದಿಲ್ಲ. ಬೀಜ ಒಗದ್ ಬಿಡ್ತಾರೆ. ಅವ್ರು ಪುರ್ಸದ್ ಅಂದ್ರೆ ಫ್ರೀ ಆದಾಗ ಅದನ್ನ ಹರ್ಕೊಂಡ್ ಬಂದು ಮತ್ತೆ ಹಚ್ಕೊಂತಾರೆ. ಅದಕ್ಕೆ ಇಳುವರಿ ಕಡಿಮೆ ಇರ್ತದೆ. ಅದು ಈಗ ನಾವು ಕೊಕೋಫಿಟ್ ಲಿಂದ ತಯಾರು ಮಾಡೋದ್ರಿಂದ ಇದ್ರೊಳಗೆ 9 ತರ ಕೆಮಿಕಲ್ಸ್ ಇರ್ತದೆ. 9 ತರದ ಓನ್ಲಿ ಕೆಮಿಕಲ್ಸ್ ಮೇಲೆ ನಾವು ಇದನ್ನ ಗ್ರೋತ್ ಆಗುವಂಗ್ ಮಾಡಿರ್ತೀವಿ. ಸೊ ಅದಕ್ಕೆ ಹೆಲ್ದಿ ಇರ್ತದೆ ಸಸಿ. ಇದು ಭೂಮಿಗೆ ಹಚ್ಚಿದ್ರೆ ಇಳುವರಿನೂ ಚಲೋ ಬರ್ತದೆ, ಲಘು ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದ್ರೆ ಬೀಜ ಹಾಕಿದೆ ಅಂದ್ರೆ ಅದರಲ್ಲಿ ಒಂದ್ ಬೀಜ ಆಗತ್ತೆ, ಒಂದ್ ಬೀಜ ಆಗಲ್ಲ. ಯಾಕಂದ್ರೆ ಎಲ್ಲಾ ಬೀಜ ಹಾಳಾಗ್ಬಿಡ್ತಾವ. ಯಾಕಂದ್ರೆ ಅದು ಬೀಜ ಸರಿ ಇದೆ ಏನಿಲ್ಲ ಅದು ಗೊತ್ತಾಗಲ್ಲ. ಕಂಪನಿಯವರೇ ಬಂದು ಇಲ್ಲಿ ನಮಗೆ ಸೀಡ್ ಕೊಟ್ಟು ಹೋಗ್ತಾರೆ. ಡೇಟ್ ಎಕ್ಸ್ಪೈರ್ ಆಗಿದ್ದು ನಿಮ್ಮ ಹತ್ರ ಹೇಳ್ತಾ ಇಲ್ಲ ನಾ, ಬೇರೆದವ್ರ ಕಡೆ. ಯಾಕಂದ್ರೆ ಒಮ್ಮೊಮ್ಮೆ ಎಕ್ಸ್ಪೈರ್ ಆಗಿರ್ತೈತಿ, ಗುರ್ತಿರಲ್ಲ, ತಗೊಂಡೋಗಿ ಮಾಡ್ಬಿಡ್ತಾರೆ. ಎಕ್ಸ್ಪೈರ್ ಆಗಿದ್ದು ಅಷ್ಟು ಜರ್ಮಿನೇಷನ್ ಆಗೋದಿಲ್ಲ. ಈಗ ಇದು 98 ಬಂದೈತಿ, ಈಗ ನೀವು ನೋಡ್ಬೋದು. ಈಗ ಫುಲ್ ಟ್ರೇ ಒಳಗೆ 98 ಇರ್ತಾವ ಸರ್. ಇದು 98 ಐತಿ ಈಗ. ಯಾಕಂದ್ರೆ ಸ್ನೇಹಿತರೆ ನೋಡ್ಕೋಬಹುದು, ಇದು ಒಂದು ಟ್ರೇ ಇದೆ. ಈ ಒಂದು ಟ್ರೇದಲ್ಲಿ ನಿಮ್ಗೆ ಎಲ್ಲೇ ಒಂದು ಗ್ಯಾಪ್ ಕಾಣ್ತಾ ಇಲ್ಲ, ನೋಡ್ಕೋಬಹುದು. ಅದರಲ್ಲಿ ಇಲ್ಲೇನು ನೋಡ್ಕೋಬಹುದು, ಎಲ್ಲ ಫುಲ್ ನಿಮ್ಗೆ ಏನಿದೆಲ್ಲ ಒಂದು ಇದರಲ್ಲಿ ಹಾಳಾಗಿಲ್ಲ, ಬೀಜ ಎಲ್ಲ ಕರೆಕ್ಟ್ ಆಗಿ ಬಂದಾವ, ನೋಡ್ಕೋಬಹುದು. ಈ ತರ ಸಸಿಗಳು ನೀವು ತಗೊಂಡ್ರೆ ಜಾಸ್ತಿ ಲಾಭ ಪಡ್ಕೋಬಹುದು ಆದಷ್ಟು ಬೇಗ. ಯಾಕಂದ್ರೆ ಆಲ್ರೆಡಿ ರೆಡಿ ಆಗಿರ್ತಾವ ಬೀಜ. ಯಾಕಂದ್ರೆ ಸಸಿ ಇತ್ತಂದ್ರೆ ತಗೊಂಡೋಗಿ ಹಾಕಿದ್ಮೇಲೆ ಒಂದು 30 ದಿವಸ 40 ದಿವಸ ಒಳಗೆ
ಹೂ ಸ್ಟಾರ್ಟ್ ಆಗ್ಬಿಡ್ತಾವ ಸರ್ ಇಲ್ಲ 65 ದಿವಸಕ್ಕೆ ಹೂ ಸ್ಟಾರ್ಟ್ ಆಗ್ತದ್ರಿ. 65 ಫಸ್ಟ್ ದಿವಸ ಕಟಾವು ನಿಮ್ಗೆ 70 ದಿವಸದ ನಂತರ ಫಸ್ಟ್ ಹಾ. ಕಟಾವ್ ಆಗ್ತದೆ. ಸ್ಟಾರ್ಟ್ ಆಗತ್ತೆ. ಹಾ. ಇದು ಎಷ್ಟು ದೊಡ್ಡ ಮೆಟ್ಟಿಗೆ ಬೆಳಿತಾವ ಸರ್ ಗಿಡ ಇದು? ಇದು ಅಂದ್ರೆ ಭೂಮಿ ಮೇಲೆ ಅದು ಇದಾಗ್ತದೆ. ಅಂದ್ರೆ ನಿಮಗೆ ಒಂದು 3.5 ಫೂಟ್ 4 ಫೂಟ್ 4.5 ಫೂಟ್ ಹಿಂಗ್ ಬೆಳೆಯುತ್ತೆ ಹಿಂಗ್ ಬರ್ತಾವ. ಸಸಿ. ಯಾಕಂದ್ರೆ ಇದಕ್ಕ ನಾವು ಬೀಜ ತಗೊಂಡ್ ಹಾಕ್ತೇವಲ್ಲ ಅದು ಜಾಸ್ತಿ ಬೆನಿಫಿಟ್ ಕೊಡುತ್ತೆ, ಏನಿದು ಸಸಿ ನರ್ಸರಿ ಒಳಗೆ ಸಸಿ ತಗೊಂಡೋದೇ ಬೆನಿಫಿಟ್ ಜಾಸ್ತಿ ಕೊಡುತ್ತೆ. ಬೆನಿಫಿಟ್ ಜಾಸ್ತಿ ಕೊಡುತ್ತೆ. ಈಗ 2 ಎಕರೆ ರೈತರು ಹಚ್ಚಿದ ಬೀಜನ 2 ಎಕರೆ ಮಾಡೋದು ಒಂದೇ, ನಮ್ಮ ಹಾ. ನರ್ಸರಿ ಒಳಗೆ 1 ಎಕರೆ ಹಚ್ಚೋದು ಒಂದೇ. ಒಂದೇ. ಹೌದು. ಓಕೆ, ಅಷ್ಟು ಅಷ್ಟು production ಅವ್ರಿಗೆ ಜಾಸ್ತಿ ರೈತರಿಗೆ ಅನುಕೂಲ ಆಗ್ತದೆ. ಅನುಕೂಲ ಆಗುತ್ತೆ. ಓಕೆ, ಮತ್ತೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಇನ್ಫಾರ್ಮೇಶನ್ ಕೊಡಿ ಸರ್. ಯಾಕಂತ ಹೇಳಿದ್ರೆ ಅವರು ಸಸಿ ಯಾಕೆ ತಗೋಬೇಕು, ಸಸಿಲಿಂದ ಏನ್ ಬೆನಿಫಿಟ್ ಆಗತ್ತೆ, ಇದರ್ಲಿಂದ ತಗೊಂಡ್ರೆ ಏನ್ ಲಾಭ ಅವ್ರು ಪಡ್ಕೋಬಹುದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ. ಅಂದ್ರೆ ಏನಾಗ್ತದೆ ಸರ್, ಈಗ ರೈತರಿಗೆ ಹಾ ಸರ್. ಯಾವ ಬೀಜ ತಗೋಬೇಕನ್ನೋದು ಐಡಿಯಾ ಇರಂಗಿಲ್ಲ. ಹಾ. ಫಸ್ಟ್ ಆಫ್ ಆಲ್ ಹೌದು ಸರ್. ಯಾವ್ದೋ ಒಂದು ಬೀಜ ಕೇಳ್ತಾರೆ, ಯಾವ್ದೋ ಒಂದು ಬೀಜ ತಗೊಂಬಂದ್ ಹಾಕ್ತಾರೆ, ಅದನ್ನ ಅಷ್ಟು ಲಾಭದಾಯಕ ಮಾಡ್ಕೊಳಂಗಿಲ್ಲ ಅವರು. ಈಗ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ವೈರಸ್ ಕಂಟೆನೆನ್ಸ್ ಕಡಿಮೆ ಇದ್ದಿದ್ದು ಬೀಜ ತಗೊಂಡ್ಬರ್ತೀವಿ. ಬೀಜ ಕಾಸ್ಟ್ಲಿ ಆದ್ರೂ ಚಿಂತೆ ಇಲ್ಲ, ಒಳ್ಳೆ ಬೀಜ ತಗೊಂಡ್ಬಂದು ಒಳ್ಳೆ ಹೆಲ್ದಿ ಸಸಿ ಮಾಡಿ ನಾವು ರೈತರಿಗೆ ಕೊಡ್ತೀವಿ. ಅದರಿಂದ ಅವ್ರಿಗೆ ಉತ್ಪನ್ನ ಜಾಸ್ತಿ ಆಗ್ತದೆ, ಈಲ್ಡ್ ಜಾಸ್ತಿ ಆಗ್ತದೆ, ಲಾಭದಾಯಕ ಆಗ್ತದೆ. ಓಕೆ, ಇನ್ನೂ ಹೆಚ್ಚು ಮಾಹಿತಿ ಬೇಕಂತ ಹೇಳಿದ್ರೆ ಅವ್ರಿಗೆ ನಿಮ್ಗೆ ಸಂಪರ್ಕಬಹುದು ಸರ್. ಸಂಪರ್ಕಿಸಬಹುದು ಸರ್. ನಿಮ್ ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಹೇಳ್ಕೊಡ್ತೀರಾ? ನಂದು 9445 70 982. ಓಕೆ, ಇನ್ನು ಇದರದ ಹೆಚ್ಚು ಮಾಹಿತಿ ತಗೋಬೇಕಂತ ಹೇಳಿ ಏನ್ ನಿಮ್ ಕಡೆಯಿಂದ ರೈತರಿಗೆ ಏನ್ ಹೇಳುದು ಲಾಸ್ಟ್ ಇಷ್ಟಪಡ್ತೀರಾ ಸರ್? ರೈತರಿಗೆ ಹೇಳೋದು ಇಷ್ಟೇ ರೀ, ಹೆಲ್ದಿ ಸಸಿ ಹಚ್ಕೋರಿ, ಅದ್ರೊಳಗೆ ಇಳುವರಿ ಚಲೋ ತಕ್ಕೋರಿ, ಮಾರ್ಕೆಟ್ನಾಗೆ ನೋಡಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಕೋರಿ, ಅತಿ ಹೈಯೆಸ್ಟ್ ಈಲ್ಡ್ ಇದ್ದಿದ್ದು ತಗೋರಿ, ಲಾಭದಾಯಕ ಆಗ್ತದೆ ನಿಮ್ಗೆ. ಓಕೆ, ಇವ್ರು ನಮ್ಮ ರೈತರು, ಇವರು ಕಾಯಂ ನಮ್ಮ ಕಡೆನೆ ಒಯ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಬಸವರಾಜ್ ರೀ. ಓಕೆ, ಎಲ್ಲಿಂದ ಬಂದಿದ್ದೀರಿ ಸರ್? ಕುರುನ್ಕೊಪ್ಪ. ಓಕೆ, ಎಷ್ಟು ವರ್ಷ ಆಯ್ತು ಸರ್ ನೀವು ಇಲ್ಲಿ ತಗೊಳಕತ್ತಿದ್ದು ಸಸಿನ? ನಾವು ಇಲ್ಲಿ ಒಂದು 2-3 ವರ್ಷ ಆತ್ರಿ. 2-3 ವರ್ಷ ಆತ. ಯಾವ ತರ ಪ್ರೊಡಕ್ಷನ್ ಬರುತ್ತೆ ಸರ್? ಚಲೋ ಬರ್ತೈತ್ರಿ. ಚಲೋ ಬರುತ್ತೆ. ಯಾಕಂದ್ರೆ ತಗೊಂಡ್ ಹೋಗಿದ್ ಲಾಭ ಆಗತ್ತೆ. ಆಕತ್ರಿ. ಯಾಕಂದ್ರೆ ಬೇರೆ ಕಡೆ ನೀವು ತಗೋತಿದ್ರೆ ಫಸ್ಟ್ ಟೈಮ್ ಇವ್ರ ಹತ್ರನ ತಗೊಳಕ್. ಬೇರೆ ಕಡೆ ತೊಗೊಂತಿದ್ರಿ, ಇವ್ರ ಕಡೆ ಚಲೋ ಬರ್ತೈತ್ರಿ. ಇದನ್ನ ಮಾಡ್ಕಾಸ್ರಿ, ಇದನ್ನ ಮಾಡ್ಕಾಸ್ ಇಳುವರಿ ಎಲ್ಲ ರೀ, ಸಸಿ ಗಿಸಿ ಚಲೋ ಬರ್ತಾವ್ರಿ. ಇದು ಬರ್ತಾವ. ಯಾಕಂದ್ರ ಯಾಗ ಹಚ್ಚಿದ್ಮೇಲೆ ಲಾಸ್ ಆಗಲ್ಲ. ಇಲ್ಲ ಕರೆಕ್ಟ್ ಆಗಿ ಬರ್ತಾವ. ಕರೆಕ್ಟ್ ಬರ್ತಾವ್ರಿ. ಓಕೆ, ಈಗ ಟೋಟಲ್ ನಿಮ್ದು ಎಷ್ಟು ಹೊಲ ಇದೆ ಸರ್? ಅಲ್ರಿ, 3 ಎಕರೆ ಐತ್ರಿ. 3 ಎಕರೆದಾಗ ಮೆಣಸಿನ್ಕಾಯಿ ಹಚ್ಚಾಕತ್ತೀರ ಈಗ? ಹಾಂ ರೀ. ಓಕೆ, ಯಾಕಂದ್ರೆ ಅಷ್ಟು ಪ್ರೊಡಕ್ಷನ್ ತಗೋಬೇಕಂತ ಹೇಳಿ ಜಾಸ್ತಿ, ಯಾಕಂದ್ರೆ ಸಸಿನೂ ಇವ್ರ ಹತ್ರ ಚಲೋನ ಕೊಡ್ತಾರೆ. ಯಾಕೆ ನಿಮ್ ಕಡೆ ಪ್ರೊಡಕ್ಷನ್ ಜಾಸ್ತಿ ಬರ್ತೈತೆ ಅಂತ ಹೇಳಿ ಇವ್ರ ಕಡೆ ತಗೋತೀವಿ. ಈಗ 3 ವರ್ಷದಿಂದ ತಗೋತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ಯಾಕಂದ್ರೆ ಈಗ ಟ್ರೇ ಒಳಗೆ ಯಾವ ತರ ನೀವು ರೆಡಿ ಮಾಡ್ತೀರಾ ಬೀಜ, ಅದನ್ನು ಸ್ವಲ್ಪ ತೋರಿಸ್ಕೊಡ್ತೀರಾ ನಮ್ಮ ವ್ಯೂವರ್ಸ್ಗೆ ಏನು ವಿಡಿಯೋ ನೋಡ್ತಾ ಇದ್ದಾರೆ? ಈಗ ಟ್ರೇದಲ್ಲಿ ನಾವು ಅಲ್ಲಿ ಹೆಣ್ಮಕ್ಳು ಫಿಲ್ಅಪ್ ಮಾಡ್ತಾ ಇದ್ರು ನೋಡ್ರಿ. ಫಸ್ಟ್ ಗೊಬ್ಬರ ಹಾಕಿ ಟ್ರೇ ತಿಕ್ಕೊಂತಾರೆ. ಆ ನಂತರ ಬೀಜ ಸೋಯಿಂಗ್ ಮಾಡ್ತಾರೆ ಅದ್ರಾಗೆ. ಆಮೇಲೆ ಸ್ವಲ್ಪ ಪ್ರೆಸ್ಸಿಂಗ್ ಮಾಡಿ ಹಾಗೆ ಕೂಲಿಂಗ್ ಇಡ್ತೀವಿ ನಾವು. ಅದನ್ನ ಕೂಲಿಂಗ್ ಇಟ್ಟ ಈ ಟೈಪ್ ಬೆಟ್ಟಿಗೆ ಹಚ್ತೀವಿ. ಮತ್ತೆ ಮೊಳಕೆ ಹೊಡೆದ್ಮೇಲೆ ಈ ಟೈಪ್ ಮೊಳಕೆ ಹೊಡೆದ್ಮೇಲೆ ಬೆಟ್ಟಿಗೆ ಹಚ್ತೀವಿ. ಅಂದ್ರೆ ಇದು 8 ದಿವಸಕ್ಕೆ ಈ ಸೈಜ್ ಬರ್ತದೆ. ಓಕೆ, 8 ದಿವಸದಿಂದ ಸರ್ ಇದು? 8 ದಿವಸ. ಓಕೆ, 8 ದಿವಸಕ್ಕೆ ಇಷ್ಟು ಬೆಳೆಯುತ್ತೆ ಸರ್ ಇದು. ಈ ಒಳಗಡೆ ಏನು ಒಂದೊಂದು ಸಿಕ್ಕೋದೈತಲ್ರಿ, ಅದಕ್ಕೆಲ್ಲ ನಾವು ಒಂದು ಕೆಲವು ಕೆಮಿಕಲ್ಸ್ ಇದಾವ್ರಿ, ಅದನ್ನೆಲ್ಲ ಯೂಸ್ ಮಾಡಿ ಅದನ್ನು ಸಹ ಮುಟ್ಟುವಂಗ್ ಮಾಡ್ತೀವಿ. ಓಕೆ, ಯಾಕಂದ್ರೆ ನಿಮ್ ಕಡೆಯಿಂದ ತಗೊಂಡ್ ಜಾಸ್ತಿ ಬೆನಿಫಿಟ್ ಇರುತ್ತೆ, ಲಾಸ್ ಇರೋದಿಲ್ಲ ರೈತ. ಲಾಸ್ ಇರಲ್ಲ. ಯಾಕಂದ್ರೆ ಟೋಟಲ್ ಎಷ್ಟು ಎಕರೆದಲ್ಲಿ ನೀವು ಮಾಡಿರ ಸರ್ ಇದು? ನಾವೀಗ ಟೋಟಲ್ ಇಲ್ಲಿ ಒಂದು 6 ಎಕರೆದಲ್ಲಿ ಮಾಡಿದ್ವಿ. 6 ಎಕರೆದಲ್ಲಿ ಟೋಟಲ್ ಎಲ್ಲ. ಈಗ ಸೀಸನ್ ವೈಸ್ ಅಂತ ಹೇಳಿದ್ರೆ ಈಗ ನೀವು ಮೆಣಸಿನಕಾಯಿ ಕೊಡ್ತಾ ಇದ್ದೀರಾ? ಈಗ ಮೆಣಸಿನ ಸೀಸನ್. ಈಗ ಯಾವ ಡೇಟಿಗೆ ಯಾವ ನೀವು ರೆಡಿ ಮಾಡ್ತೀರಾ ಪ್ರೊಡಕ್ಷನ್? ಯಾಕಂದ್ರೆ ಆ ಟೈಮಿಗೆ ನಮ್ಮ ರೈತರು ನೋಡ್ತಾ ಇದಾರೆ. ಇಲ್ಲಿ ಇದು ಚಿಲ್ಲಿ ಮುಗಿದ ತಕ್ಷಣ ನಾವು ಮತ್ತೆ ಕ್ಯಾಪ್ಸಿಕಮ್ ಹಾಕ್ತಿವಿ. ಕ್ಯಾಪ್ಸಿಕಮ್ ಹಾಕ್ತಿವಿ, ಮತ್ತೆ ಹೂವಿನ ಚೆಂಡು ಹೂವಿಂದ ಹಾಕ್ತಿವಿ, ಚೆಂಡು ಹೂದ್ ಹಾಕ್ತಿವಿ, ಮತ್ತೆ ಬದನೆ ಹಾಕ್ತಿವಿ, ಕ್ಯಾಬೇಜ್ ಹಾಕ್ತಿವಿ, ಕ್ಯಾಲಿಫ್ಲವರ್ ಹಾಕ್ತಿವಿ. ಅಂದ್ರೆ ಎಲ್ಲಾ ತರ ವೆರೈಟಿನೂ ನಾವು ಅವಾಗ ನೆಕ್ಸ್ಟ್ ಮಾಡ್ತೀವಿ. ಈಗ ಚಿಲ್ಲಿ ಸೀಸನ್ ಇದ್ದಾಗ ಓನ್ಲಿ ಚಿಲ್ಲಿ ಅಷ್ಟೇ ಮಾಡ್ತೀವಿ. 1.5 ತಿಂಗಳ 2 ತಿಂಗಳ ಅಷ್ಟೇ ಸೀಸನ್ ಇದು. ಈಗ ನಾವೆಲ್ಲಾ ಕಡೆ ಹಳ್ಳಿಗೂ ಕಳಿಸ್ತೀವಿ. ನಮ್ದೇ ಓನ್ ವೆಹಿಕಲ್ ಐತಿ. ಹೆಬ್ಬಳ್ಳಿ, ಶಿವಳ್ಳಿ, ಮರೇವಾಡ, ಗೋವನ್ಕೊಪ್ಪ, ಮಿನಬಾವಿ, ತಿಮ್ಮಾಪುರ ಎಲ್ಲ ಹಳ್ಳಿಗಳಿಗೂ ನಾವು ಕಳಿಸ್ತೀವಿ. ಟೋಟಲ್ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ದಲ್ಲಿ ಯಾರು ಇತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಹೌದು ಸರ್, ಹೌದು. ಯಾಕಂದ್ರೆ ಇಲ್ಲಿಂದ ಹೊರಗಡೆ ಹೋಗುತ್ತೆ ಸರ್? ಹೌದು, ಫ್ರೀ ಡೆಲಿವರಿ ಐತ್ರಿ ನಮ್ದು. 20,000 ಮೇಲ್ಪಟ್ಟ ಸಸಿಗಳು ತಗೊಂಡವರಿಗೆ ಫ್ರೀ ಡೆಲಿವರಿ ಐತಿ. ಓಕೆ, 1 ಎಕರೆಗೆ ಎಷ್ಟು ಸಸಿ ಇದಾಕವ್ ಸರ್? ಎಷ್ಟು ಟ್ರೇ ತಗೋಬೇಕಾಗುತ್ತೆ? 8 ರಿಂದ 9 ಸಾವಿರ ಹಚ್ತಾರೆ ಯೂಸಲಿ. ಮತ್ತೆ ಬಡಿ ಜಾಸ್ತಿ ಆಗ್ಲಿಕ್ ಬಿಟ್ರೆ ಸಸಿಗಳು ಕಡಿಮೆ ಹೋಗ್ತವೆ. ಅಂದ್ರೆ 7-7.5 ಸಾವಿರ ಹಿಂಗ್ ಹೋಗ್ತವೆ. ಯಾಕಂದ್ರೆ ಇದ್ರಾಗ ಒಬ್ಬೊಬ್ಬರಿಗೆ ಅಷ್ಟ ನಾಲೆಜ್ ಇರಲ್ಲ. ಯಾಕಂದ್ರೆ ಅವರು ಬೇರೆ ಪೀಕ್ ತಗೋತಿರ್ತಾರೆ. ಒಮ್ಮೆಕ್ಲಿ ಅವರು ಮೆಣಸಿನಕಾಯಿ ಹಚ್ಬೇಕಂತ ಹೇಳಿ ಬರ್ತಾರೆ. ಅವಾಗ ಅವ್ರಿಗೂ ಗೈಡೆನ್ಸ್ ಮಾಡ್ತೀರಾ ಸರ್? ಎಷ್ಟು ಡಿಸ್ಟೆನ್ಸ್ ಮೇಲೆ ಹಚ್ಚಬೇಕು, ಯಾವ ತರ ಅವ್ರಿಗೆ ನೀರು ಬಿಡಬೇಕು, ಅದೆಲ್ಲ? ಹೌದು, ಅದನ್ನೆಲ್ಲ ರೈತರಿಗೆ ತಿಳಿಸ್ಕೊಡ್ತೀವಿ ನಾವು. ನಮ್ಮ ಮಾತು ಕೇಳೋರಿದ್ರೆ, ಅವ್ರಿಗೆ ನಾಲೆಜ್ ಇಲ್ಲ ಅಂತಂದ್ರೆ ನಾವು ತಿಳಿಸ್ಕೊಡ್ತೀವಿ. ಇಲ್ಲ ಅವ್ರಿಗೆ ಗುರ್ತಿತ್ತು ಅಂತಂದ್ರೆ ಅವರೇ ಇದ್ ಮಾಡ್ಕೊಂತಾರೆ. ಮತ್ತೆ ಸ್ವಲ್ಪ ಒಂದು 15-20 ದಿವಸ ಹೋದ್ಮೇಲೆ ಯಾವ ತರ ಅವ್ರಿಗೆ ಹೊಲದಲ್ಲಿ ಗೊಬ್ಬರ ಕೊಡ್ಬೇಕು, ಸ್ಪ್ರೇ ಮಾಡ್ಬೇಕು, ಅದನ್ನೆಲ್ಲ ನಾನು ಹೇಳ್ಕೊಡ್ತೇನೆ. ಓಕೆ, ಯಾಕಂದ್ರೆ ಒಬ್ಬೊಬ್ರು ಈಗ ವಿಡಿಯೋ ನೋಡ್ತಾ ಇದಾರೆ ಸರ್. ಯಾಕಂದ್ರೆ ಅವ್ರು ಬೇರೆ
ನಮ್ಮ ಸಿಟಿ ಇಲ್ಲ, ಈಗ ಹುಬ್ಳಿ ಧಾರವಾಡ ಇಲ್ಲ, ಬೇರೆ ಊರ್ಲಿಂದ ನೋಡ್ತಾ ಇದ್ದಾರೆ, ದೂರ್ಲಿಂದ ಅದಾರೆ, ಅವ್ರಿಗೆ ಬರಕ್ ಆಗಲ್ಲ. ಅಂತವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾಕಂದ್ರೆ ಎಷ್ಟು ಡಿಸ್ಟೆನ್ಸ್ ಮೇಲೆ ಹಚ್ಚಿದ್ರೆ ಜಾಸ್ತಿ ಪ್ರೊಡಕ್ಷನ್ ಬರುತ್ತೆ, ಅದ್ರ ಬಗ್ಗೆ ಮೂರ್ ಫೂಟಿಂದ ಸಾಲ್ ಬಿಟ್ಕೋಬೇಕ್ರಿ. 2.5 ಇಂದ 3 ಫೂಟ್ ಸಸಿಯಿಂದ ಸಸಿಗೆ ಹಚ್ಕೋಬೇಕು. ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಗಾಳಿ ಆಡ್ತತಿ, ರೋಗ ಬರೋದಿಲ್ಲ. ಯಾಕಂದ್ರೆ ಒಂದ ಪಾಸ್ ಇತ್ತಂದ್ರ ಲಘು ಗಿಡ ಹತ್ತವತ್ತಂದ್ರೆ ನೊರ್ಜ್ ಸ್ಟಾರ್ಟ್ ಆಗ್ತವೆ. ವೈಟ್ ಪ್ಲೇ ಅಂತೀವಿ. ವೈಟ್ ಪ್ಲೇ ಚಾಲು ಆಯ್ತಪ್ಪ ಅಂತಂದ್ರೆ ನಮ್ಗೆ ಹೀಲ್ಡ್ ಬರೋದಿಲ್ಲ, ರೋಗ ಸ್ಟಾರ್ಟ್ ಆಗ್ತದೆ. ಹೌದು, ಯಾಕಂದ್ರೆ ಆಮೇಲೆ ಅವ್ರಂತಾರ ಏನು ಎಂತಾವ್ದು ಸಸಿ ಕೊಟ್ಟಾರ ಆತರ ಕಂಪ್ಲೇಂಟ್ ನಮ್ಗೆ ಯಾವ ಬಂದಿಲ್ಲ ಸರ್. ಇಷ್ಟು ವರ್ಷ ಆದ್ರೂ ಯಾವ ಕಂಪ್ಲೇಂಟ್ ಬಂದಿಲ್ಲ. ಯಾಕಂದ್ರೆ ಇಷ್ಟು ವರ್ಷ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಎಲ್ಲರೂ ಸಕ್ಸಸ್ ಅದಾರ ಅಂತ. ಹೊರಗಡೆ ನೋಡಿದೆ, ಈಗ ಗಾಡಿ ಎಲ್ಲ ತುಂಬ್ಕೊಂಡು ಹೊಂಟಾವ. ಯಾಕಂದ್ರೆ ಟ್ರಾಕ್ಟರ್ ದಲ್ಲಿನೂ ತಗೊಂಡ್ ಹೊಂಟಾರ, ಟಾಟಾ ಎಸ್ ಇದೆ, ಅದೇ ತರ ಇಚ್ಚರದಲ್ಲಿನೂ ಎಲ್ಲ ಒಯ್ತಾ ಇದಾರೆ. ತುಂಬಾ ಗಾಡಿ ಎಲ್ಲ ಬಂದಿಲ್ಲೇ ಒಯ್ತಾರೆ. ಯಾಕಂದ್ರೆ ಚಲೋ ನೀವು ಕೊಡ್ತಾ ಇದೀರಾ ಅಂತ ಹೇಳಿ ಅವ್ರು ಹೊಳೆ ನಿಮ್ ಕಡೆ ಬರ್ತಾರೆ. ಯಾಕಂದ್ರೆ ಲಾಸ್ಟಿಗೆ ನಮ್ಮ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾವ ಬೀಜ ನೀವು ರೆಡಿ ಮಾಡ್ತೀರಾ? ಯಾಕಂದ್ರೆ ಕಂಪ್ನಿದವ್ರು ಕೊಡ್ತಾರ ಅಂತ ಹೇಳಿದ್ರು, ಅದು ಯಾವ ಬೀಜ, ಏನ್ ಹೈಬ್ರಿಡ್ ಇರತ್ತೆ, ಏನ್ ಜವಾರಿ ಇರತ್ತೆ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್. ಇಲ್ಲ, F1 ಹೈಬ್ರಿಡ್ ಸೀಡ್ ನಾವು ಯೂಸ್ ಮಾಡೋದು ಹೆಚ್ಚಿಗೆ. F1 ಯೂಸ್ ಮಾಡೋದ್ರಿಂದ ಅಂದ್ರೆ ಸೀಡ್ಸ್ ರೇಟ್ ಜಾಸ್ತಿ ಆಗೈತಿ ಈಗೆಲ್ಲ. ಈಗ ಮೊದಲೆಲ್ಲ 30-35 ಸಾವಿರ ರೂಪಾಯಿ ಇದ್ದಿದ್ದು ಈಗ 55,000, 60,000, 70,000 ರೂಪಾಯಿವರೆಗೂ ಹೋಗಿತ್ತು. 1 ಲಕ್ಷ ರೂಪಾಯಿವರೆಗೂ ಹೋಗಿತ್ತು ಈಗ 1 kg ಬೀಜಕ್ಕೆ. ಇದ್ರೊಳಗೆ ನರ್ಸರಿ ಮಾಡೋರಿಗೆ ಮಾರ್ಜಿನ್ ಏನೂ ಇಲ್ಲ ಇದರಲ್ಲಿ. ಏನಪ್ಪಾ ಅಂತಂದ್ರೆ ಮೊದಲಿಂದ ಮಾಡ್ಕೊಂಡ್ ಬಂದಿವಿ ಅನ್ನೋ ಉದ್ದೇಶಕ್ಕಷ್ಟೇ ಇದನ್ನ ನಾವು ಮಾಡ್ತಾ ಇದ್ದೀವಿ, ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಸೊ ಹಿಂಗಾಗಿ ನಾವು ಇದನ್ನ ಇನ್ನೂ ಸ್ವಲ್ಪ ದಿವಸ ಮಾಡಿ ಬಿಡ್ಬೇಕು ಅನ್ನೋ ಉದ್ದೇಶ ಐತಿ. ಬಟ್ ನಮ್ ಪ್ರೊಫೆಷನಲ್ ಇದ್ರೊಳಗೆ ಬಂದಿರೋದ್ರಿಂದ ಅದ್ ಬಿಡಕ್ಕೂ ಮನಸ್ಸಿಲ್ಲ, ಈ ಕಡೆ ಮಾಡಕ್ಕೂ ಮನಸ್ಸಿಲ್ಲ. ಓಕೆ ಸರ್, ಒಂದು ಟ್ರೇ ಒಳಗೆ ಎಷ್ಟು ಇದಿರ್ತಾವ ಸರ್? ಇದು 104 ಐತ್ರಿ, 98 ಐತಿ. ಓಕೆ, ಅದ್ರ ರೇಟ್ ಒಂದು ಕೇಳ್ಕೋಬಹುದು ಸರ್ ನಾನು? ಸರ್, ರೇಟ್ ಏನಿರುತ್ತೆ ಸರ್? ಯಾಕ ವೆರೈಟಿ ನೀವು 6-7 ವೆರೈಟಿ ಹೇಳಿದ್ರ, ಎಲ್ಲಕ್ಕೆ ರೇಟ್ ಬೇರೆ ಬೇರೆ ಇರುತ್ತೆ, ಒಂದೇ ರೇಟ್ ಇದೆ? ಇಲ್ಲ, ಬೇರೆ ಬೇರೆ ಇರ್ತೈತ್ರಿ. 80 ರೂಪಾಯಿಂದ ಸ್ಟಾರ್ಟ್ ಇರ್ತೈತ್ರಿ ಒಂದ್ ಟ್ರೇಗೆ. ಅಂದ್ರೆ ನಾವು ಟಮಾಟಾ 50 ರೂಪಾಯಿ ಮಾರ್ತೀವಿ, ಬದ್ನಿದ್ 50 ರೂಪಾಯಿ ಮಾರ್ತೀವಿ, ಆಮೇಲೆ ಕ್ಯಾಪ್ಸಿಕಮ್ 200 ರೂಪಾಯಿ ಮಾಡ್ತೀವಿ, ಚಿಲ್ಲಿ ಬಂದ್ಬಿಟ್ಟು 100 ರೂಪಾಯಿ ಐತಿ, 120 ರೂಪಾಯಿ ಐತಿ. ಓಕೆ, ಯಾಕಂದ್ರೆ ಅವ್ರಿಗೆ 8 ಟನ್ನಿಂದ ಹಿಡತ್ ಕ್ಯಾಸ 100 ರೂಪಾಯಿ ಮಟ ಒಂದ್ ಸಸಿ, 2 ರೂಪಾಯಿವರೆಗೂ ಕ್ಯಾಪ್ಸಿಕಮ್ 2 ರೂಪಾಯಿವರೆಗೂ ಸಿಗ್ತೈತಿ. ಹೂವಿನ ಸಸಿಗಳೆಲ್ಲ 3 ರೂಪಾಯಿ ಒಂದು ಸಸಿ ಒಂದ್ ಸಸಿ ಸಿಗತ್ತೆ. ಓಕೆ, ಯಾಕಂದ್ರೆ ಹೂವಿನಲ್ಲಿ ಅವ್ರು ಯಾವ ವೆರೈಟಿ ತಗೋತಿದ್ರೆ ಅದ್ರ ಮೇಲೆ ರೇಟ್ ಇರ್ತದೆ. ಓಕೆ, ಅದ್ರ ಮೇಲೆ ಟ್ರೇನು ಎಷ್ಟು ಅದು ಬೀಜ ಎಷ್ಟು ಸಸಿ ಇದಾವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ, ಎಲ್ಲ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಮ್ಮ ರೈತರವರು ನೋಡ್ತಾ ಇದಾರೆ ಅಂತ ಹೇಳಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರುತ್ತೆ. ನಮಗೆ ಕನಿಷ್ಠ ಒಂದು 35-40 ಹಳ್ಳಿಯವರು ನಮ್ಮ ಕಡೆ ಹೋಯ್ತಾರೆ, ಕಾಯಂ ಹೋಯ್ತಾರೆ. ನಮ್ಗೆ ಇದುವರೆಗೂ ಯಾವ್ದು ಕಂಪ್ಲೇಂಟ್ ಇಲ್ಲ. ರೈತರು ಚಲೋ ಆಗ್ಬೇಕು ಅನ್ನೋ ಉದ್ದೇಶ ನಮ್ ಕಾನ್ಸೆಪ್ಟ್ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್, ಚಲೋ ಒಂದು ಕೆಲಸ ಮಾಡ್ತಾ ಇದ್ದೀರಾ. ದೇವರು ನಿಮ್ಗೆ ಇದರಲ್ಲಿ ಜಾಸ್ತಿ ಲಾಭ ಪಡೆಯೋದು ಆ ತರ ಮಾಡಿ ಅಂತೇಳಿ ನಮ್ದು ಇದಿದೆ. ಯಾಕಂದ್ರೆ ರೈತರಿಗೆ ಯಾಕಂದ್ರೆ ಎಲ್ಲರೂ ಅವ್ರು ನಮ್ಗೆ ಒಂದು ತೂತು ಅನ್ನ ಕೊಡ್ತಾರೆ, ಬಟ್ ಅವ್ರಿಗೆ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ನಿಮ್ಗೇನು ಒಳ್ಳೇದು ಮಾಡ್ತಾನೆ ದೇವರ ಅಂತ ಹೇಳಿ ಬೇಡ್ಕೊಳ್ಳೋದು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ನಿಮಗೂ ನಿಮ್ಮ ಯೂಟ್ಯೂಬ್ ಚಾನಲ್ದವ್ರಿಗೂ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ಇನ್ನು ನಿಮ್ಮಿಂದ ಹೆಚ್ಚಿಗೆ ಪಬ್ಲಿಸಿಟಿ ಸಿಗುತ್ತೆ ನಮಗೆ. ಓಕೆ, ಸಿಗುತ್ತೆ ಸರ್.